ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ದರ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಗಮಂಗಲ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಯುವ ಮುಖಂಡ ಎಲ್ಎಸ್ ಚೇತನಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಾಗಮಂಗಲ ಪಟ್ಟಣದ ವೈಭವ ಹೋಟೆಲ್ ವೃತ್ತದಿಂದ ಟಿ ಮರಿಯಪ್ಪ ವೃತ್ತದ ತನಕ ನೂರಾರು ಮಂದಿ ಬಿಜೆಪಿ ಕಾರ್ಯಕರ್ತರು ಕಿವಿಗೆ ಚೆಂಡು ಹೂವು ಮುಡಿದು ಖಾಲಿ ಚೆಂಬು ಪ್ರದರ್ಶನ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಬಿಜೆಪಿ ಯುವ ಮುಖಂಡ ಎಲ್ಎಸ್ ಚೇತನಗೌಡ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದಿಂದ ಬಿಟ್ಟಿ ಭಾಗ್ಯಗಳನ್ನು ನೀಡುವ ನೆಪದಲ್ಲಿ ಜನಸಾಮಾನ್ಯರಿಗೆ ಮೋಸ ಮಾಡುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರು ಪರಿತಪಿಸುವಂತೆ ಮಾಡುತ್ತಿದ್ದಾರೆ. ಈ ತಕ್ಷಣ ಬೆಲೆ ಏರಿಕೆ ಆದೇಶವನ್ನು ಹಿಂಪಡೆಯಲು ಒತ್ತಾಯಿಸುತ್ತೇವೆ ಎಂದರು. 2023ರ ಚುನಾವಣೆಯಲ್ಲಿ ಏನು ಭರವಸೆಗಳನ್ನ ನೀಡ್ತಾ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಸಹಿತ ಎಲ್ಲ ವರ್ಗದ ಜನರಿಗೆ ಒಂದು ಅನ್ಯಾಯ ಮಾಡ್ಕೊಂಡು ಬಂದಿದೆ. ಇವರೇನಿವತ್ತು ಇವರ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೋಸ್ಕರ ಇವತ್ತು ವಿನಾಕಾರಣ ಗ್ರಾಹಕರ ಮೇಲೆ ಒಂದು ತೆರಿಗೆಯನ್ನು ಜಾಸ್ತಿ ಮಾಡೋದಿರ್ಬೋದು, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡೋದಿರ್ಬೋದು. ಈಗಾಗಲೇ ಸಾರಿಗೆ ಸಚಿವರು ಸಹಿತ ಒಂದು ಕೊಟ್ಟಿದ್ದಾರೆ, ಒಂದು ಹಿಂಟ್ ಕೊಟ್ಟಿದ್ದಾರೆ. ಏನಂತ, ಇವತ್ತು ಸಾರಿಗೆಯಲ್ಲೂ ಸಹಿತ ಟಿಕೆಟ್ ದರವನ್ನು ಜಾಸ್ತಿ ಮಾಡ್ತೀವಿ ಅಂತೇಳಿ. ಈ ಕಡೆ ಒಂದು ಕಡೆ ಹೆಣ್ಣುಮಕ್ಳಿಗೆ ಇವರು ಟಿಕೆಟ್ ಫ್ರೀ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇವರು ಟಿಕೆಟ್ನ ಜಾಸ್ತಿ ಮಾಡ್ತಾರೆ. ಇವ್ರು ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಸಹಿತ ಬೆಲೆ ದುಬ್ಬರದ ವಿರುದ್ಧ ಎಲ್ಲರೂ ಸಹಿತ ಪ್ರತಿಭಟನೆ ಮಾಡ್ತಿದ್ದೀವಿ. ನಾವು ಈ ಕೂಡಲೇ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏನಿವತ್ತು ₹3 ಏರಿಕೆ ಮಾಡಿದ್ದಾರೆ, ಇದನ್ನು ಕೂಡಲೇ ವಾಪಸ್ ತಗೊಂಡು ಗ್ರಾಹಕರ ಮೇಲೆ ಏನು ಹೊರೆಯನ್ನು ಹೊರಿಸ್ತಾ ಇದ್ದಾರೆ ಅದನ್ನು ಕಮ್ಮಿ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಆಗ್ರಹ ಮಾಡ್ತಾ ಇದ್ದೀವಿ. ನಾಗಮಂಗಲ ಬಿಜೆಪಿ ತಾಲೂಕು ಮಂಡಳ ಅಧ್ಯಕ್ಷರಾದ ಸಿಕೆ ಸೋಮಶೇಖರ ಮಾತನಾಡಿ, ಕರ್ನಾಟಕದ ಜನತೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ಭರವಸೆಯನ್ನು ಇಟ್ಟಿದ್ದರು. ಆದರೆ ದಿನದಿಂದ ದಿನಕ್ಕೆ ಎಲ್ಲ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡುತ್ತಿರುವುದು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರುತ್ತಿದ್ದು ಜೀವನ ನಡೆಸುವುದು ಕಷ್ಟಕರವಾಗುತ್ತಿದೆ. ಆದ್ದರಿಂದ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಹೇಮರಾಜ್ ದೊಂದೆಮಾದಹಳ್ಳಿ, ನರಸಿಂಹಮೂರ್ತಿ ಜಿ ಗೌಡ, ಕರಿಯಣ್ಣ, ಸಿದ್ದಲಿಂಗಸ್ವಾಮಿ, ಆನಂದ್, ನರೇಂದ್ರ, ಪರಮೇಶ್ ಸೇರಿದಂತೆ ಹಲವಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಮೇರೆಗೆ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ರಾಜ್ಯ ಪ್ರತಿಯೊಂದು ತಾಲೂಕುವಾರು ಒಂದು ಪೆಟ್ರೋಲ್ ಪ್ರತಿಭಟನೆಗೆ ನಾಗಮಂಗಲ ಮಂಡಲದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು, ನಮ್ಮ ನೆಚ್ಚಿನ ನಾಯಕರು ಚೇತನಗೌಡರು ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗೂ ಮಾಧ್ಯಮ ಮಿತ್ರರು ಕೂಡ ನೀವು ಬಂದಿದ್ದಾರೆ. ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಲ್ಲರೂ ಕೂಡ ಏನೋ ಒಂದು ಭರವಸೆ ಇದ್ರು ಏನೋ ಮಾಡ್ತಾರಪ್ಪ ಅಂತ. ನಾವು ಯಾವುದನ್ನು ಕೂಡ ಭರವಸೆಗಳನ್ನ ಕೂಡ ನಾವು ನಂಬ್ಕೊಳಕ್ಕೆ ಆಗ್ತಾ ಇಲ್ಲ. ಯಾವುದೇ ಕೊಟ್ಟಂಥ ಯೋಜನೆಗಳು ಕೂಡ ಒಂದು ಕೂಡ ಪೂರ್ಣ ಆಗಿಲ್ಲ. ಇವತ್ತು ಪೆಟ್ರೋಲ್ ಡೀಸೆಲ್ ದರ ಮಧ್ಯಮ ವರ್ಗದವರು ಅಂತ ಪೂರ್ಣ ಪ್ರಮಾಣದಲ್ಲಿ ಬರೆ ಬೀಳುವಂಥದ್ದು. ಇವತ್ತು ನಾವು ಇದನ್ನು ಖಂಡಿಸ್ತಿಲ್ಲ ಅಂದರೆ ಇನ್ನು ಉನ್ನತ ಎಷ್ಟು ಮಟ್ಟಿಗೆ ಇವರು ಸರ್ಕಾರ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ಪ್ರತಿಯೊಬ್ಬರು ಜನಸಾಮಾನ್ಯರ ಒಂದು ಆತಂಕ ಆಗಿದೆ. ಇದನ್ನು ಪೆಟ್ರೋಲ್ ಡೀಸೆಲ್ ದರನ ಇಳಿಸಬೇಕು ಅಂತ ಅವ್ರಿಗೆ ಆಗ್ರಹ ಮಾಡ್ತೀವಿ. ಥ್ಯಾಂಕ್ ಯು. ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ ಇದಕ್ಕೆ ನೈತಿಕತೆ ಇಲ್ಲ ಅನ್ನೋದನ್ನ ಇವತ್ತು ಪ್ರೂವ್ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದೆ ಅನ್ನೋದು ಗೊತ್ತಿದೆ. ಅಕ್ಕಿ, ರಾಗಿ, ಬೇಳೆ, ಎಣ್ಣೆ ಯಾವುದೇ ತಗೊಳ್ಳಿ ಎಲ್ಲ ಡಬಲ್ ಆಗಿದೆ. ಇಂಥ ಸಂದರ್ಭದಲ್ಲಿ ಇವರು ಪೆಟ್ರೋಲ್ ಮತ್ತು ಡೀಸೆಲ್ ಏನು ಅದ್ರ ಮೇಲೆ ಇರೋಂಥ ಒಂದು ಟ್ಯಾಕ್ಸನ್ನು ಹೆಚ್ಚು ಮಾಡಿದ್ದಾರೆ. ಅದರಿಂದ ಏನು ₹3 ₹3.5 ಬೆಲೆ ಹೆಚ್ಚಳ ಆಗಿದೆ. ಇದರಿಂದ ಇವತ್ತು ನಾಗರಿಕರಿಗೆ ತುಂಬ ಹೊರೆ ಆಗಿದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.